ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರೆಯದೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ವಿಷಯ ಏನು ಅಂತ ನೀವು ಆಲ್ರೆಡಿ ತಂಬಲ್ಲಿ ನೋಡಿರ್ತೀರ. ನಿಜ ಹೇಳ್ತೀನಿ, ನನ್ನ ಹೇರ್ದು ಸೀಕ್ರೆಟ್ ಬಂದು ನಾನು ಯಾವುದೇ ಥರ ಆಯಿಲ್ಲು ಏನೂ ಹಾಕೋದಿಲ್ಲ. ನಾನು ಹಾಕೋ ಹೇರ್ ಆಯಿಲ್ ಬಂದು ನೋಡಿ, ಪ್ಯಾರಾಚೂಟ್ ಬ್ಲೂ ಕಲರ್ದು, ಇದನ್ನೇ ನಾನು ಯೂಸ್ ಮಾಡೋದು. ಬಟ್ಟು ನೀವು ಕೇಳ್ಬೋದು, ಮಿನಿ ವ್ಲಾಗಲ್ಲೆಲ್ಲ ಒಂದು ಬಾಕ್ಸಲ್ಲಿ ಸೇವ್ ಮಾಡಿಟ್ಕೊಂಡು ಆಯಿಲು ಹಾಕ್ತಾಯಿದ್ರಲ್ಲ ಅಕ್ಕ, ಅದ್ರ ಬಗ್ಗೆ ಹೇಳಿ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಅದೇ ಹಾಕಿರೋದು. ಅದು ಬಿಟ್ಟರೆ ಅವತ್ತು ಆನ್ಸರ್ ವಿತ್ ಕ್ವಶನಲ್ಲಿ ಕೂಡ ಹೇರ್ ಆಯಿಲ್ ಬಗ್ಗೆ ಹೇಳಿಲ್ಲ ನೀವು ಅಂತ ಕೂಡ ಹಾಕಿದ್ದೀರ. ಅದು ಏನಕ್ಕೆ ಆ ಆಯಿಲ್ ಹಾಕ್ತಿದ್ದೆ ಅಂದರೆ, ಅದು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅತ್ತೆ ಅಂದರೆ ಅವ್ರ ತಂಗಿ, ಅವ್ರಿಗೆ ಅವ್ರ ಫ್ರೆಂಡ್ ಯಾರೋ ಸಜೆಸ್ಟ್ ಮಾಡಿದ್ರಂತೆ, ಕೂದಲು ಸ್ವಲ್ಪ ಉದುರುತ್ತಾ ಇದೆ, ಏನು ಮಾಡಬೇಕು ಅಂತ. ಅದಕ್ಕೆ ಅವ್ರ ಫ್ರೆಂಡು ಮಾಮೂಲಿ ಇದೆ ಪ್ಯಾರಾಚೂಟ್ ಆಯಿಲ್ಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳ ಹೂವು ಮತ್ತು ಸ್ವಲ್ಪ ಮೆಂತ್ಯ, ಇದಿಷ್ಟನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದರಿಂದ ಬರೋ ರಸನ ಶೇಖರಣೆ ಮಾಡಿ ಅದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲೇನು ಉದುರೋಲ್ಲ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅವ್ರೇನು ಮಾಡಿದ್ರು, ಈ 2 ಲೀಟ್ರ್ ಬಾಟ್ಲಿಗೆ ಅಂದರೆ ಮಾಡಿ ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅವರು ಮಾಡಿ ಇಟ್ಕೊಂಡಿದ್ರು. ಸೊ ಅವ್ರಿಗೆ ಅದು ಹಾಕಿದ್ರೂ ಕೂಡ ಉದುರುತ್ತಾಯಿತ್ತು. ಸೊ ಅವ್ರಿಗೆ ಉದುರುತ್ತಾ ಇತ್ತಲ್ವ, ಹಾಗೆಯೇ ಸುಮ್ಮನೆ ವೇಸ್ಟ್ ಆಗುತ್ತೆ, ನೀವು ಫಸ್ಟ್ ಅವರು ನಮಗೂ ಹೇಳ್ಬಿಟ್ಟಿದ್ರು ನೀವು ಮಾಡಿಕೊಡಿ ಅಂತ. ನಮ್ಮ ಅತ್ತೆನೂ ಅವ್ರಿಗೂ ಸ್ವಲ್ಪ ಕರ್ಲಿ ಹೇರ್ ಇರೋದು, ಅವ್ರದ್ದು ಸ್ವಲ್ಪ ಉದುರುತ್ತಾಯಿತ್ತು. ಅದಕ್ಕೆ ನಮ್ಮ ಅತ್ತೆಗೂ ಸ್ವಲ್ಪ ಕೂದಲ ಮೇಲೆ ಸ್ವಲ್ಪ ಆಸೆ ಜಾಸ್ತಿ. ಸೊ ಹಾಗಾಗಿ ಅವರು ಕೂಡ ನಾವು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ತಂದು ಅವರು ಅದೇ ಥರನೇ ಮಾಡಿದ್ರು. ಅದೊಂದೇ ನಾವು ಅಂದರೆ 250 ml ಇಷ್ಟೇ ನಾವು ತಂದು ಮಾಡಿದ್ದು. ಬಟ್ ಅದು ಮಾಮೂಲಿ ಕೊಬ್ಬರಿ ಎಣ್ಣೆ ಎಲ್ಲ ಫುಲ್ಲು ಕಾಯಿಸಿದ್ಮೇಲೆ ಮತ್ತು ಅದರ ರಸ ಎಲ್ಲ ಇದಾದಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅವರು ಶೇಖರಣೆ ಮಾಡಿಟ್ಟಿರು. ನಾನು ಯಾವಾಗ ಬೇಕು ಅವಾಗ ಹಾಕ್ಕೋತಾ ಇದ್ದೆ. ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗೋದ್ರಿಂದ ಹಾಕ್ಕೊಳ್ಳೇಬೇಕು, ಏಕೆಂದರೆ ಬಾಡಿ ಫುಲ್ ಹೀಟ್ ಆಗಿಬಿಡ್ತಾಯಿತ್ತು. ಸೊ ಹಾಗಾಗಿ ಆಯಿಲ್ ಹಾಕ್ಕೋತಾ ಇದ್ದೆ. ಆಮೇಲೆ ಅವ್ರು ತಂದಿಟ್ಟಿದ್ರಲ್ಲ, ಇನ್ನೂ ನಾನು ತಂದಿರೋ ಈ ಎಣ್ಣೆಲೆ ಅವ್ರು ಮಾಡಿದ್ದಲ್ವ, ಸುಮ್ಮನೆ ವೇಸ್ಟ್ ಆಗೋದೇನಕ್ಕೆ ಅಂದ್ಬಿಟ್ಟು ನಾನು ಹಾಕ್ಕೋತಿದ್ದೆ ಅಷ್ಟೇ. ಮತ್ತು ಇವಾಗ ನಾವು ಮಾಡೋಕ್ಕೋಗಿಲ್ಲ, ಯಾಕೆಂದರೆ ಇಲ್ಲಿ ನಾವಿರೋ ಕಡೆ ದಾಸವಾಳದ್ದು ಗಿಡ ಆಗಲಿ ಏನೂ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಮತ್ತೆ ಅದನ್ನೆಲ್ಲ ಅದಕ್ಕೆ ಅಡಿಟ್ ಆಗಿಬಿಟ್ರೆ ನಾವು ಅದೇ ಥರನೇ ರೂಲ್ಸ್ ಮಾಡ್ತಾನೆ ಇರಬೇಕು, ಅಂದರೆ ಅದನ್ನೇ ಬಳಸಬೇಕಾಗುತ್ತೆ. ಸೊ ಸಿಗದೇ ಇದ್ದಾಗ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇರೋ ತನಕ ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೋತಾ ಇದ್ದಿದ್ದು. ಅದನ್ನು ಬಿಟ್ಟರೆ ನಾನು ಹಾಕ್ಕೊಳ್ಳೋದೆ ಪ್ಯಾರಾಚೂಟು. ನಿಜವಾಗ್ಲೂ ನಾವು ಫಸ್ಟಿಂದ ಯಾವುದು ಹೇರ್ ಆಯಿಲ್ ಹಾಕ್ಕೊಂಡು ಬಂದಿರ್ತೀವಿ ಅದನ್ನು ಹಾಕ್ಕೊಂಡ್ರೇ ಹೇರು ಗ್ರೋತ್ ಆಗೋದು. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಬಿಟ್ಟು ಯಾವುದ್ಯಾವುದೋ ಆಯಿಲ್ ಹಾಕಿದ್ರು ಅದು ನಿಜ ನಮಗೆ ರಿಸಲ್ಟ್ ಕೊಡೋಲ್ಲ. ಎಷ್ಟೋ ಪೇಯ್ಡ್ ಪ್ರಮೋಷನ್ಗೋಸ್ಕರ ಕೆಲವರು ಕ್ರೀಮ್ಗಳನ್ನೂ ಅಷ್ಟೇ, ಇದನ್ನು ಹಾಕಿದ್ರೆ ಪಿಂಪಲ್ಸ್ ಹೋಗುತ್ತೆ, ಬ್ಲ್ಯಾಕ್ ಸರ್ಕಲ್ ಹೋಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಿಜ ಹೇಳ್ತೀನಿ, ಅವರು ಹೇಳೋ ಯಾವ ಕ್ರೀಮು ರಿಸಲ್ಟ್ ಕೊಡೋಲ್ಲ, ಯಾವ ಎಣ್ಣೆ ಕೂಡ ರಿಸಲ್ಟ್ ಕೊಡೋಲ್ಲ. ನಾವು ಮೊದಲೆಲ್ಲ ಹಾಕ್ತಾಯಿದ್ದೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ, ಅದೆರಡನ್ನೂ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಹಾಕ್ಕೋತಾ ಇದ್ವಿ. ಬೆಸ್ಟು ಅಂದರೆ ಆ ಥರ ಮಾಡಿ, ಇಲ್ಲ ಅಂದರೆ ಪ್ಯಾರಾಚೂಟೇ ಹಾಕಿ, ಏಕೆಂದರೆ ತುಂಬ ಹೆಣ್ಮಕ್ಳು ಹಾಕೋದೆ ಪ್ಯಾರಾಚೂಟು. ಬಟ್ ಅವ್ರದ್ದು ಹೇರು ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ದಿನ ಉದುರುತ್ತೆ, ಆಮೇಲೆ ಗ್ರೋತ್ ಆಗುತ್ತೆ. ನೀವು ನಾನು ಹೇಳಿದೆ ಅಂತ ಒಂದು ಆಯಿಲು, ಇನ್ನೊಬ್ರು ಹೇಳಿದ್ರು ಅಂತ ಇನ್ನೊಂದು ಆಯಿಲು, ಹಾಗೆ ಇನ್ನೊಬ್ರು ಹೇಳಿದ್ರು ಅಂತ ಆಯಿಲು, ಅದೇ ಥರನೇ ಚೇಂಜಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಅದು ಗ್ರೋತ್ ಆಗೋದಿಲ್ಲ. ಸೊ ಹಾಗಾಗಿ ಯಾರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಇವ್ರು ಹೇಳ್ತಾ ಇದ್ದಾರೆ ಅಂದ್ಕೊಂಡು ಸೀರಿಯಸ್ಲಿ ನಾನಂತೂ ಯಾವುದೇ ಎಣ್ಣೆ ಹೇಳಿದ್ರು ಕೂಡ ನಾನು ಯಾವುದನ್ನು ಹಾಕೋಲ್ಲ. ಯಾಕೆಂದರೆ ನಾನು ಆವಾಗಲಿಂದನೂ ಪ್ಯಾರಾಚೂಟೇ ಹಾಕೋದು. ಅದು ನಮ್ಮ ಅತ್ತೆಯವರು ಪ್ರಿಪೇರ್ ಮಾಡಿ ಇಟ್ಟಿದ್ರಲ್ವ, ಸುಮ್ಮನೆ ವೇಸ್ಟ್ ಆಗುತ್ತೆ, ಹಾಗೇನೂ ಇಟ್ಬಿಟ್ರೆ ಅದು ಹಳೆ ಸ್ಟಾಕ್ ಹಾಕಿದ್ರೂ
ಯೂಸ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಇರೋ ತನಕ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕಿದ್ದು ಅಷ್ಟೇ. ಹಾಗೂ ನೀವೆಲ್ಲ ಕೇಳ್ತಿದ್ರಲ್ಲ, ನಿಮಗೋಸ್ಕರ ಮಾಡೋಣ ಅಂದ್ಬಿಟ್ಟು ಹೇಳಿದೆ ಮಾಡೋಣ ಅಂತ. ಇಲ್ಲ ಬಿಡು, ಸುಮ್ಮನೆ ಅದು ಸಿಗಲ್ಲ, ಹಿಂಸೆ ಆಗುತ್ತೆ, ಮತ್ತು ಅದಕ್ಕೆ ಇದಾಗ್ಬಿಟ್ರೆ ಮತ್ತೆ ನಾವು ತರಿಸಿ ಮಾಡಬೇಕಾಯ್ತದೆ. ಆಮೇಲೆ ಸುಮ್ಮನೆ ಆಯಿಲ್ ಕೂಡ ವೇಸ್ಟ್ ಆಗುತ್ತೆ, ಯಾಕೆಂದರೆ 250 ml ಇರುತ್ತೆ. ಅದನ್ನು ನಾವು ಕಾಯಿಸಿದಾಗ ತುಂಬಾ ಹೋಗ್ಬಿಟ್ಟಿರುತ್ತೆ. 250 ml ಹೋಗಿ 150 ಇಲ್ಲ 100 ml ಆಗಿಬಿಡುತ್ತೆ. ನಿಜವಾಗ್ಲೂ ವೇಸ್ಟೇ, ಏಕೆಂದರೆ ಅವರು ಕೂಡ ಎಲ್ಲ ಥರನೂ ಹಾಕಿನೇ ಪ್ರಿಪೇರ್ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಯಾವುದನ್ನು ನೀವು ಸ್ಟಾರ್ಟಿಂಗಿಂದ ಹಾಕಿರ್ತೀರ ಅದೇ ಆಯಿಲನ್ನು ಹಾಕಿ. ಸೊ ಯಾವುದೇ ಥರ ಏನೂ ನಾನಂತೂ ನನ್ನ ಸಬ್ಸ್ಕ್ರೈಬರ್ಗೆ ಮತ್ತು ನನ್ನನ್ನು ಇಷ್ಟಪಡೋ ಅಂಥವ್ರಿಗೆ ಮತ್ತು ನನ್ನ ಫಾಲೋವರ್ಸ್ಗಳಿಗೆ ನಾನು ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ತುಂಬ ಯೋಚನೆ ಮಾಡಿ. ಹೆಣ್ಮಕ್ಳಿಗೆ ಹೇರ್ ಅಂತೂ ತುಂಬಾ ಮುಖ್ಯ, ಹಾಗೆಯೇ ಸ್ಕಿನ್ ಕೂಡ. ಅವರು ಆ ಥರ ಪ್ರಮೋಷನ್ ಮಾಡ್ತಾಯಿದ್ದಾರೆ, ಆ ಕ್ರೀಮ್ ಹಾಕಿದ್ರೆ ಕಲರ್ ಆಗ್ಬೋದೇನೋ, ಆ ಕ್ರೀಮ್ ಹಾಕಿದ್ರೆ ಪಿಂಪಲ್ಸ್ ಹೋಗ್ಬೋದೇನೋ. ನಿಜವಾಗ್ಲೂ ಪಿಂಪಲ್ಸು ಅದು ಬರುತ್ತೆ ನಿಜ, ಬಟ್ ಅದು ಯಾವ ಟೈಮಲ್ಲಿ ಹೋಗಬೇಕು ಆ ಥರ ಹೋಗುತ್ತೆ. ಇಲ್ವಾ, ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿ ಸಜೆಷನ್ ತೊಗೊಳ್ಳಿ. ಅದನ್ನು ಬಿಟ್ಬಿಟ್ಟು ನೀವು ಈಗ ಅವರು ಅಂದರೆ ಫಾಲೋವರ್ಸ್ ಆದಮೇಲೆ ಅವ್ರಿಗೆ ಅಂತ ಹೇರು ಹೆಂಗಿದ್ರು ಲಾಂಗ್ ಇರುತ್ತೆ ಅಲ್ವ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡು ಆಯಿಲ್ನ ಇದು ಮಾಡೋದಕ್ಕೆ ಹೇಳ್ತಾರೆ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಅವರೇನು ಫಸ್ಟಿಂದನೂ ಇದೆ ಅವ್ರು ಹೇಳೋ ಆಯಿಲೇ ಹಾಕಿ ಅವ್ರು ಬೆಳೆಸಿರಲ್ಲ. ಅವರು ಅಷ್ಟೇ, ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ಜನ ಸುಮ್ಮನೆ ಅಂದರೆ ತೋರಿಸ್ಬೇಕಾದ್ರೆ ಈ ಥರ ಬಾಟ್ಲು ತೋರಿಸ್ತಾರೆ, ಅವ್ರು ಹಾಕ್ಕೊಳ್ಳೋದು, ಅವ್ರು ಹಾಕೋ ಹೇರ್ ಆಯಿಲನ್ನೇ ಹಾಕ್ಕೊಂಡು ಆಮೇಲೆ ಈ ಬಾಟ್ಲನ್ನ ತೋರಿಸ್ಬಿಟ್ಟು ಹಿಂಗೆ ಹಾಕ್ಕೊಬಿಟ್ಟು ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿದೆ, ಇದನ್ನು ತೊಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ನಿಜ, ಅವ್ರು ಹೇಳೋದನ್ನು ನೀವು ಯಾರೂ ತೊಗೊಳಕ್ಕೆ ಹೋಗಬೇಡಿ, ಅದರಿಂದ ತುಂಬಾ ಲಾಸ್ ಆಗುತ್ತೆ. ಎಷ್ಟೋ ಹೆಣ್ಮಕ್ಳು ಕ್ರೀಮ್ಗಳನ್ನೂ ಅಷ್ಟೇ ತೊಗೊಬಿಟ್ಟು ಮುಖ ಎಲ್ಲ ಬಂಕಾಗ್ಬಿಟ್ಟು ಮತ್ತು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ಸೌಮ್ಯ ಅವರು, ಅದೇ ರಾಘವೇಂದ್ರ ಭಕ್ತ ಇದ್ದಾರಲ್ಲ, ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ. ಪಾಪ ಅವರು ಯಾವುದೋ ಕ್ರೀಮ್ ಹಾಕ್ಬಿಟ್ಟು ಇಲ್ಲೆಲ್ಲ ಫುಲ್ಲು ಇಲ್ಲಿ ಮತ್ತು ಈ ಕಡೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಅದಕ್ಕೆ ಹೇಳಿದ್ದು, ಯಾವುದೇ ಕ್ರೀಮ್ ಹಾಕಿದ್ರೂ ಡಾರ್ಕ್ ಸರ್ಕಲ್ ಆಗಲಿ ಪಿಂಪಲ್ಸ್ ಆಗಲಿ ಹೋಗಲ್ಲ. ನಾವು ಯಾವ ಕ್ರೀಮ್ ಹಾಕಿರ್ತೀವಿ ಅದೇ ಕ್ರೀಮ್ ಹಾಕಬೇಕು, ನಾವು ಯಾವ ಸೋಪ್ ಹಾಕಿರ್ತೀವಿ ಅದನ್ನೇ ಹಾಕಬೇಕು. ಬೇರೆಯವ್ರು ಹೇಳಿದ್ರು ಅಂತ ಸೋಪ್ಗಳನ್ನೂ ಕೂಡ ಚೇಂಜ್ ಮಾಡ್ತಾ ಹೋದರೆ ಪಿಂಪಲ್ಸ್ಗಳಾಗುತ್ತೆ. ಏಕೆಂದರೆ ನಮ್ಮ ಸ್ಕಿನ್ನು ಒಂದು ಸೋಪು ಒಂದು ಕ್ರೀಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಇನ್ನೊಬ್ರು ಯಾರೋ ನೋಡಿ ಊರದಿಷ್ಟ ಆಗ್ಬಿಡ್ತು, ಅವ್ರು ಹೇಳೋದು ಚೆನ್ನಾಗಿರುತ್ತೇನೋ ಅಂತ ಅಂದ್ಬಿಟ್ಟು ಹಾಕೋಕೆ ಹೋದರೆ ಆಗ ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಆ ಥರ ಆಗುತ್ತೆ. ಹೇರ್ ಆಯಿಲು ಕೂಡ ಹಾಗೇ, ನಾವು ಯಾವುದನ್ನು ಹಾಕ್ತಾ ಇರ್ತೀವಿ ಅದನ್ನೇ ಹಾಕಬೇಕು. ಏನಾದರೂ ಅದು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಉದುರೋಗ್ಬಿಡುತ್ತೆ. ಇವಾಗ ನೋಡಿ ನಾನು ಹಾಕ್ತಾ ಇರೋದೇ ಪ್ಯಾರಾಚೂಟು. ನನ್ನ ಕೂದಲಲ್ಲೂ ಅಷ್ಟೇ ಕೌಟ್ಲುಗಳು ತುಂಬಾ ಇದೆ ನೋಡಿ, ತುಂಬ ಕೌಟ್ಲಿದೆ. ಕೌಟ್ಲಿದ್ದಾಗ ನಿಜ ನಾನು ಪಾರ್ಲರ್ಗೆ ಹೋಗಿ ಈಗ ಹೇರ್ ಕಟ್ ಎಲ್ಲ ಮಾಡಿಸಲ್ಲ, ಫ್ರೆಂಡ್ ಕಟ್ ಮಾತ್ರ. ಅದು ನನಗೆ ನೀಟಾಗಿ ಕಟ್ ಮಾಡ್ಕೊಳಕ್ಕೆ ಬರಲ್ಲ ಅಂತ ಹೇಳಿ ಬೆಂಗಳೂರು ಅತ್ತೆ ಮನೆಗೆ ಹೋಗಿದ್ದಾಗ ಕಟ್ ಮಾಡಿಸ್ಕೊಂಡಿದ್ದು. ಇನ್ನು ನಾನು ಸಮ್ಮಕ್ಕೆ ಕಟ್ ಮಾಡಿಸ್ಕೋಬೇಕು ಅಂದರೆ ನಮ್ಮ ಅತ್ತೆ ಹತ್ರನೇ ಕಟ್ ಮಾಡಿಸ್ಕೊಡೋದು. ಆವಾಗ ಸ್ವಲ್ಪ ದಿನ ಇದಾಗಿ ಆಮೇಲೆ ಬೆಳೆಯುತ್ತೆ ಅಷ್ಟೇ. ಸೊ ನಾನು ಪ್ಯಾರಾಚೂಟ್ ಬಿಟ್ಟು ಬೇರೆ ಯಾವುದೇ ಥರ ಆಯಿಲು ಹಾಕಲ್ಲ. ಸಾರಿ, ನೀವು ಅಷ್ಟೇ ಯಾವುದು ನಿಮ್ಮ ಹೇರ್ಗೆ ಅಡ್ಜಸ್ಟ್ ಆಗಿರುತ್ತೆ ಅದನ್ನೇ ಹಾಕಿ ಕಂಟಿನ್ಯೂ ಮಾಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಖಂಡಿತ ಬೆಳೆಯುತ್ತೆ. ಅದನ್ನು ಬಿಟ್ಟು ಬೆಳಿಬೇಕು ಅಂದರೆ ನಾವು ಯಾವುದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹಾಕಿದ ತಕ್ಷಣ ಬೆಳೆಯಲ್ಲ. ಸೊ ಹಾಗಾಗಿ ಯಾವುದೇ ಥರ ಆಯಿಲ್ ಆಗಲಿ ಕ್ರೀಮ್ ಆಗಲಿ ಹಚ್ಕೊಳಕ್ಕೆ ಹೋಗಬೇಡಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ನಾವು ಅವ್ರ ಫಾಲೋವರ್ಸು, ನಮ್ಗೆ ಅವ್ರಂದರೆ ಇಷ್ಟ, ಅವರು ಆ ಕ್ರೀಮ್ ಹಾಕ್ತಾರೆ ಈ ಕ್ರೀಮ್ ಹಾಕ್ತಾರೆ, ಅದೆಲ್ಲ ಸುಳ್ಳು. ಅವರು ಆ ದಿನ ಮಾತ್ರ ಪ್ರಮೋಷನ್ಗೋಸ್ಕರ ಹಾಕ್ಬಿಟ್ಟು ಚೆನ್ನಾಗಿದೆ ಅಂತಾರೆ ಅಷ್ಟೇ. ಯಾವುದೇ ಥರ ಕ್ರೀಮ್ನೂ ಅಷ್ಟೇ ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಇದರಿಂದ ಬೇಜಾರಾಗಿದೆ ಕ್ಷಮಿಸ್ಬಿಡಿ. ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನಂತೂ ಇದೇ ಹೇರ್ ಆಯಿಲ್ ಬಳಸೋದು, ಬೇಜಾರು ಮಾಡ್ಕೋಬೇಡಿ. ಹೇರ್ ಬಗ್ಗೆ ಅಥವಾ ಆಯಿಲ್ ಬಗ್ಗೆ ಮತ್ತು ಕ್ರೀಮ್ಗಳ ಬಗ್ಗೆ ಆ ಥರ ಎಲ್ಲ ಹೇಳಿದೆ ಅಂತ.
ಹೇಳಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದೆ. ಥ್ಯಾಂಕ್ ಯು.